ಆಪರೇಷನ್ ನಂತರ ರಿಕ್ಕಿ ರೈ ಆರೋಗ್ಯ ಚೇತರಿಕೆ ಕಂಡು ಬರ್ತಾ ಇದೆ. ಸದ್ಯ ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಸದ್ಯ ಮಾತನಾಡುವ ಸ್ಥಿತಿಯಲ್ಲಿ ಗಾಯಾಳು ರಿಕ್ಕಿ ರೈ ಇದ್ದಾರೆ. ಆಸ್ಪತ್ರೆಗೆ ಬರುವಂತ ಸಂಬಂಧಿಕರ ಜೊತೆ ರಿಕ್ಕಿ ರೈ ಮಾತಾಡ್ತಾ ಇದ್ದಾರೆ. ನಿನ್ನೆಯಿಂದಲೂ ಕೂಡ ರಿಕ್ಕಿ ರೈ ಜೊತೆಗೆ ಗುಣರಂಜನ್ ಶೆಟ್ಟಿ ಇದ್ದಾರೆ. ರಿಕ್ಕಿ ರೈ ಅವರ ಸಹೋದರ ವಿದೇಶದಲ್ಲಿ ಇದ್ರು. ಈಗ ವಿದೇಶದಿಂದ ಭಾರತಕ್ಕೆ ಬಂದು ರಿಕ್ಕಿ ರೈ ಆರೈಕೆಯನ್ನ ಮಾಡ್ತಾ ಇದ್ದಾರೆ. ಆಸ್ಪತ್ರೆಯಲ್ಲಿ ಸದಾ ಅವರ ಜೊತೆಗಿದ್ದು ಅವರ ಆರೈಕೆಯನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಹೆಚ್ಚುವರಿ ಹೇಳಿಕೆಯನ್ನ ಪಡೆದುಕೊಳ್ಳೋದಕ್ಕೆ ಪೊಲೀಸರು ಕೂಡ ಆಸ್ಪತ್ರೆಗೆ ತೆರಳಿದ್ದಾರೆ. ಸದ್ಯ ಮಾತನಾಡುವ ಪರಿಸ್ಥಿತಿಯಲ್ಲಿರುವಂತಹ ರಿಕ್ಕಿ ರೈ ಹೇಳಿಕೆಯನ್ನ ಪೊಲೀಸರು ದಾಖಲಿಸಿಕೊಳ್ತಾ ಇದ್ದಾರೆ. ಡಿವೈಎಸ್ಪಿ ಶ್ರೀನಿವಾಸ್ ರಿಕ್ಕಿ ರೈ ಹೇಳಿಕೆಯನ್ನ ದಾಖಲಿಸಿಕೊಳ್ತಾ ಇದ್ದಾರೆ. ಶೂಟೌಟ್ ನಡೆಯುವಂತ ಸಂದರ್ಭದಲ್ಲಿ ಏನಾಗಿತ್ತು, ಯಾಕೆ ಶೂಟೌಟ್ ಆಗಿದೆ, ಯಾರ ಮೇಲಾದ್ರೂ ಅನುಮಾನ ಇದೆಯಾ, ಈ ರೀತಿಯಾಗಿ ಹಲವು ಪ್ರಶ್ನೆಗಳನ್ನ ಪೊಲೀಸರು ರಿಕ್ಕಿ ರೈ ಅವರಿಗೆ ಕೇಳ್ತಾ ಇದ್ದಾರೆ. ಆಸ್ಪತ್ರೆಯಲ್ಲಿರುವಂತಹ ರಿಕ್ಕಿ ರೈ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದ್ದು, ಕುಟುಂಬದವರ ಜೊತೆ ಸಂಬಂಧಿಕರ ಜೊತೆ ಮಾತನಾಡುವ ಪರಿಸ್ಥಿತಿಯಲ್ಲಿದ್ದು ಪೊಲೀಸರು ಕೂಡ ಈಗಾಗಲೇ ಆಸ್ಪತ್ರೆಗೆ ಹೋಗಿ ರಿಕ್ಕಿ ರೈ ಅವರ ಮಾಹಿತಿಯನ್ನ, ರಿಕ್ಕಿ ರೈ ಅವರ ಹೇಳಿಕೆಯನ್ನ ದಾಖಲಿಸಿಕೊಳ್ತಾ ಇದ್ದಾರೆ. ಡಿವೈಎಸ್ಪಿ ಶ್ರೀನಿವಾಸ್ ನೇತೃತ್ವದ ತಂಡ ಆಸ್ಪತ್ರೆಗೆ ಹೋಗಿ ರಿಕ್ಕಿ ರೈ ಅವರ ಹೇಳಿಕೆಯನ್ನ ದಾಖಲಿಸಿಕೊಳ್ತಾ ಇದೆ. ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ನಡೆದಿದ್ದಂತ ಶೂಟೌಟ್ ಪ್ರಕರಣ ಇದು. ನಿನ್ನೆ ಬಿಡದಿಯ ಫಾರ್ಮ್ ಹೌಸ್ ನಲ್ಲಿ ಶೂಟೌಟ್ ನಡೆದಿತ್ತು. ಸದ್ಯ ಮಾತನಾಡುವ ಸ್ಥಿತಿಯಲ್ಲಿದ್ದಾರೆ ಗಾಯಾಳು ರಿಕ್ಕಿ ರೈ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಂಜು. ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು, ಈಗ ರಿಕ್ಕಿ ರೈ ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಪೊಲೀಸರು ಕೂಡ ಆಸ್ಪತ್ರೆಗೆ ಹೋಗಿ ರಿಕ್ಕಿ ರೈ ಅವರ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ತಾ ಇದ್ದಾರೆ. ಏನ್ ಹೇಳಿದ್ದಾರೆ ರಿಕ್ಕಿ ರೈ, ಏನಿದೆ ಇದ್ರ ಬಗ್ಗೆ ಅಪ್ಡೇಟ್ಸ್? ನಯನ, ರಿಕ್ಕಿ ರೈ ಮೇಲೆ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಏನು ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಅನ್ನು ಕೊಡಲಾಗಿತ್ತು. ಬಲಗೈ ತೋಳು ಏನಿತ್ತು, ಆ ಬಲಗೈ ತೋಳಿಗೆ ಗುಂಡು ಹೊಕ್ಕೊಂಡಿತ್ತು. ಅದನ್ನ ಸರ್ಜರಿ ಮಾಡಿ ಯಶಸ್ವಿಯನ್ನಗೊಳಿಸಿರ್ತಕ್ಕಂಥ. ಇದಾದ ನಂತರ ಮೂಗಿನ ಭಾಗಕ್ಕೆ ತೀವ್ರ ಗಂಭೀರ ಗಾಯ ಆಗಿತ್ತು. ಆ ಮೂಗಿನ ಭಾಗವನ್ನು ಕೂಡ ಪ್ಲಾಸ್ಟಿಕ್ ಸರ್ಜರಿಯನ್ನ ಮಾಡಿ ಈಗ ಸದ್ಯ ವಾರ್ಡ್ಗೆ ಶಿಫ್ಟ್ ಮಾಡಿರ್ತಕ್ಕಂಥ. ವಾರ್ಡ್ನಲ್ಲಿ ಸಂಬಂಧಿಕರು ಮತ್ತೆ ಪರಿಚಯಸ್ಥರು ಮತ್ತೆ ಸ್ನೇಹಿತರೆಲ್ಲರೂ ಕೂಡ ಬಂದು ವಿಚಾರಣೆಯನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸದ್ಯ ಈಗ ಏನು ಬಿಡದಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಪ್ರಕರಣದ ಏನು ಡಿವೈಎಸ್ಪಿ ಆಗಿರ್ತಕ್ಕಂಥ ಶ್ರೀನಿವಾಸ್ ಕೂಡ ಏನು ಆಸ್ಪತ್ರೆಗೆ ಆಗಮಿಸಿ ಅವರ ಬಳಿ ಹೇಳಿಕೆಯನ್ನ ಮಾಡ್ಕೊಳ್ತಿರ್ತಕ್ಕಂಥ, ಅಂದ್ರೆ ಅಡಿಷನಲ್ ಆಗಿ ಹೇಳಿಕೆಯನ್ನ ಬರ್ಸ್ಕೊಳ್ತಿದ್ದಾರೆ. ನಿನ್ನೆ ಏನು FIR ಗೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ಇತ್ತು ಅದನ್ನ ದಾಖಲು ಮಾಡ್ಕೊಂಡ್ರು. ಈಗ ಮತ್ತೆ ಅಡಿಷನಲ್ ಆಗಿ ಏನು ಮಾಹಿತಿಯನ್ನ ಕಲೆ ಹಾಕೊಳ್ಳಿಕ್ಕೆ ಬಂದಿರ್ತಕ್ಕಂಥದ್ದು. ಪ್ರಮುಖವಾಗಿ ನಿನ್ನೆ ಏನು ಮಧ್ಯರಾತ್ರಿ 1 ಗಂಟೆ ಸರಿಸುಮಾರಿಗೆ ಶೂಟೌಟ್ ಆಗಿತ್ತು ಅಂತ ಹೇಳಿ ಹೇಳ್ಕೊಳ್ಳಲಾಗ್ತಿದೆ. ಈ ಹೇಳಿಕೆಯ ಹಿನ್ನೆಲೆಯಲ್ಲಿ ರಿಕ್ಕಿ ರೈ ಬೆಂಗಳೂರಿಗೆ ಯಾವಾಗ ಬಂದಿದ್ರು, ರಷ್ಯಾದ ಮಾಸ್ಕೋದಲ್ಲಿರುವಂತಹ ರಿಕ್ಕಿ ರೈ ಯಾವಾಗ ಬೆಂಗಳೂರಿಗೆ ಬಂದ್ರು ಮತ್ತೆ ಯಾಕೆ ಬಂದ್ರು, ಇದೆಲ್ಲವನ್ನ ಕೂಡ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕಲೆ ಹಾಕೊಳ್ಬೇಕಾಗಿದೆ. ಹಾಗಾಗಿ ಡಿವೈಎಸ್ಪಿ ಬಂದು ಈಗ ಹೇಳಿಕೆಯನ್ನ ಪಡ್ಕೊಳ್ತಿದ್ದಾರೆ. ನಿನ್ನೆ ಶೂಟೌಟ್ ಅಂದ್ರೆ ಮೊನ್ನೆ ಏನು ಶೂಟೌಟ್ ಆದಂತ ಘಟನೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಆಯ್ತು ಅನ್ನೋದನ್ನ ಕೂಡ ಪ್ರಶ್ನೆಯನ್ನ ಮಾಡಿರ್ತಕ್ಕಂಥದ್ದು. ಅದಕ್ಕೆ ರಿಕ್ಕಿ ರೈ ಹಂತವಾಗಿ ಹೇಳ್ತಿರ್ತಕ್ಕಂಥ, ಅಂದ್ರೆ ನನ್ನ ಮೇಲೆ ಈ ರೀತಿಯಾಗಿ ಜಮೀನು ವಿವಾದಕ್ಕೆ ಸಂಬಂಧಪಟ್ಟಂತೆ ರಾಕೇಶ್ ಮಲ್ಯ ಹಾಗೂ ಚಿಕ್ಕಮ್ಮ ಆಗಿರ್ತಕ್ಕಂಥ ಅನುರಾಧ ಮತ್ತೆ ನಿತಿನ್ ಶೆಟ್ಟಿ ಸೇರಿದಂತೆ ವೈದ್ಯನಾಥ ಇವರು ಇಷ್ಟು ಜನ ನನ್ನ ಮೇಲೆ ಹಗೆತನವನ್ನು ಸಾಧಿಸ್ತಾ ಇದ್ರು, ಇವರೇ ಮಾಡಿರುವಂಥ ಶಂಕೆ ನಮಗೆ ವ್ಯಕ್ತವಾಗ್ತಿದೆ ಅಂತ ಹೇಳಿ ಡಿವೈಎಸ್ಪಿ ಮುಂದೆ ಹೇಳ್ಕೊಂಡಿರ್ತಕ್ಕಂಥದ್ದು. ಸದ್ಯ ಇದ್ರ ಜೊತೆಗೆ ಯಾವಾಗ ನೀವು ಭೇಟಿ ಮಾಡಿದ್ರಿ ಮತ್ತೆ ಈ ಒಂದು ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಕಾಂಪ್ರಮೈಸ್ ಕೂಡ ಆಗಿತ್ತಂತೆ ಅಂತ ಹೇಳಿ ಕೇಳ್ತಾ ಇರ್ತಕ್ಕಂಥ. ಇದಕ್ಕೂ ಕೂಡ ಏನು ಉತ್ತರವನ್ನ ಕೊಡ್ತಾರೆ. ಹೌದು, ಇದು ಏನು ಕೋರ್ಟ್ನಲ್ಲೂ ಕೂಡ ಕಾಂಪ್ರಮೈಸ್ ಆಗಿ ಭಾಗ ಕೂಡ ಆಗಿತ್ತು ಜಮೀನು. ಆದ್ರೆ ಹಣದ ಕಾಸು ಬಾಕಿ ಇದೆ. ಅಂದ್ರೆ 1.5 ಕೋಟಿ ಹಣವನ್ನ ರಿಕ್ಕಿ ರೈ ಅನುರಾಧರಿಗೆ ಕೊಡಬೇಕು. ಅನುರಾಧ ಒಂದು ಕಾರ್ ಅಂದ್ರೆ ಕಾಸ್ಟ್ಲಿ ಕಾರನ್ನ ರಿಕ್ಕಿ ರೈಗೆ ಅನುರಾಧ ಕೊಡಬೇಕಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾತುಕತೆ ಇತ್ತು ಅನ್ನೋದನ್ನ ಕೂಡ ಸ್ಪಷ್ಟಪಡಿಸಿರ್ತಕ್ಕಂಥ. ಇದೇ ಹಿನ್ನೆಲೆಯಲ್ಲಿ ಹೇಳಿಕೆಗಳನ್ನ ಕೂಡ ದಾಖಲಿಸಿಕೊಳ್ತಿದ್ದಾರೆ. ಇನ್ನ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ A1, A2, A3, A4 ಆರೋಪಿಗಳ ಹಿನ್ನೆಲೆಗಳನ್ನು ನೋಡೋದಾದಾಗ A1 ಆಗಿರ್ತಕ್ಕಂತಹ ರಾಕೇಶ್ ಮಲ್ಯ ಈತ ಮುತ್ತಪ್ಪ ರೈನ ಬಲಗೈ ಬಂಟ ಆಗಿರ್ತಾನೆ. ಮುತ್ತಪ್ಪ ರೈ ಏನು ಮಂಗಳೂರಿನ ಭಾಗದಲ್ಲಿ ಸಾಕಷ್ಟು ಲೇಔಟ್ಗಳನ್ನ ಡೆವಲಪ್ ಮಾಡಿರ್ತಕ್ಕಂಥ. ಇದರಲ್ಲಿ ಇದೇ ರಾಕೇಶ್ ಮಲ್ಯ ಕೂಡ ಒನ್ ಆಫ್ ದಿ ಪಾರ್ಟ್ನರ್ ಆಗಿರ್ತಾರೆ. ಇನ್ನು ಬಂಟ್ವಾಳದಲ್ಲಿ 17 ಎಕರೆ ಒಂದು ಪ್ರಾಪರ್ಟಿಯನ್ನು ಖರೀದಿ ಮಾಡಿರ್ತಾರೆ. ಈ ಪ್ರಾಪರ್ಟಿಯಲ್ಲಿ ರಾಕೇಶ್ ಮಲ್ಲಿಗೆ ಯಾವುದೇ ರೀತಿಯಾದಂಥ ಹಣವನ್ನ ವಾಪಸ್ ಕೊಟ್ಟಿರೋದಿಲ್ಲ. ಹಾಗಾಗಿ ರಾಕೇಶ್ ಮಲ್ಲಿ ಮುತ್ತಪ್ಪ ರೈ ವಿರುದ್ಧ ಸಮರವನ್ನು ಸಾರ್ತಾರೆ, ಜೊತೆಗೆ ಅವರಿಂದ ದೂರ ಆಗ್ತಾ ಬರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ರಿಕ್ಕಿ ರೈ ಈಗ ಪ್ರಾಪರ್ಟಿಗಳನ್ನ ನೋಡ್ಕೊಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ರಿಕ್ಕಿ ರೈ ವಿರುದ್ಧ 2021ರಲ್ಲಿ ಕದ್ರಿ ಪೊಲೀಸ್ ಠಾಣೆ ಅಂದ್ರೆ ಮಂಗಳೂರಿನ ಕದ್ರಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲು ಮಾಡ್ತಾರೆ. ಅಂದ್ರೆ ಕೊಲೆ ಬೆದರಿಕೆಯನ್ನ ಹಾಕಿದ್ರು ಅಂತ ಹೇಳಿ ರಿಕ್ಕಿ ರೈ ವಿರುದ್ಧ ದೂರನ್ನ ಕೂಡ ಕೊಟ್ಟಿದ್ದಾರೆ. ಸದ್ಯ ಇವರಿಬ್ಬರ ನಡುವೆ ಅಂದ್ರೆ ಯಾವಾಗ
ಮುತ್ತಪ್ಪರೈ ವಯೋಸಹಜ ಅಂದರೆ ಅವರ ಕ್ಯಾನ್ಸರ್ ಕಾಯಿಲೆಯಿಂದಾಗಿ ಅವರು ಮರಣ ಹೊಂತಾರೆ. ಇದಾದ ನಂತರ ಈ ಒಂದು ಪ್ರಾಪರ್ಟಿಗಳನ್ನು ರಿಕ್ಕಿ ರೈನ ನೋಡ್ಕೊಳ್ತಾ ಇರ್ತಕ್ಕಂಥ. ಹಾಗಾಗಿ ರಿಕ್ಕಿ ರೈ ವಿರುದ್ಧ ಸಾಕಷ್ಟು ಷಡ್ಯಂತ್ರಗಳು ನಡೀತಿರ್ತಕ್ಕಂಥ ಮತ್ತು ಅವ್ರ ಮೇಲೆ ಕೂಡ ಸಾಕಷ್ಟು ವೈಷಮ್ಯಗಳು ಬೆಳೆಸ್ಕೊಂಡಿರ್ತಾರೆ. ಸದ್ಯ ಇದೇನಲ್ಲಿ ರಾಕೇಶ್ ಮಲ್ಲಿ ಅವರ ಮೇಲೆ ಶೂಟೌಟ್ ಮಾಡಿಸಿದ್ದಾರೆ ಅಂತ ಹೇಳಿ ಪೊಲೀಸರ ಮುಂದೆ ಹೇಳ್ಕೊಳ್ತಾ ಇರ್ತಕ್ಕಂಥದ್ದು. ಇನ್ನು ಅನುರಾಧಗೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ 106 ಕೋಟಿಯ ಪ್ರಾಪರ್ಟಿ ಅಂದರೆ ಮೈಸೂರಿನಲ್ಲಿರ್ತಕ್ಕಂಥ ಏನು 2400 ಸ್ಕ್ವೇರ್ ಫೀಟ್ ಪ್ರಾಪರ್ಟಿ ಜೊತೆಗೆ 17 ಎಕರೆ ಜಮೀನು ರಾಮನಗರದಲ್ಲಿರ್ತಕ್ಕಂಥ ಈ ರೀತಿಯಾಗಿ ಅವರ ಪ್ರಾಪರ್ಟಿಗಳನ್ನು 100 ಕೋಟಿಗೂ ಅಧಿಕ ಪ್ರಾಪರ್ಟಿಗಳನ್ನು ರಾಧಾರ್ ಅವರಿಗೆ ವಿಲ್ಲನ್ನ ಮುತ್ತಪ್ಪರೈ ಮಾಡಿಕೊಟ್ಟಿದ್ರು. ಇದನ್ನ ಹೊರತುಪಡಿಸಿ ಹೆಚ್ಚುವರೆಗೆ ನಮಗೆ ಜಮೀನು ಬರಬೇಕು ಅಂತ ಹೇಳಿ ಅವರು ಕೋರ್ಟ್ಗೆ ಅಪೀಲ್ ಹೋಗಿರ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಕೂಡ ಏನು ಇತ್ಯರ್ಥ ಆಗುವಂಥ ನಿಟ್ಟಿನಲ್ಲಿ ಮುಂದಾಗಿತ್ತು. ಸೊ ಈ ಹಣಕಾಸು ವ್ಯವಹಾರ ಏನಿತ್ತು ಅಂದರೆ 1.5 ಕೋಟಿ ರಿಕ್ಕಿ ರೈ ಕೊಡಬೇಕಾಗುತ್ತೆ ಮತ್ತು ಅನುರಾಧ್ ಅವರು ಕಾರನ್ನ ರಿಕ್ಕಿ ರೈಗೆ ವಾಪಸ್ ಕೊಡಬೇಕಾಗುತ್ತೆ. ಈ ಒಂದು ಡಿಸ್ಪ್ಯೂಟ್ ಇರುತ್ತೆ. ಇದೇ ಹಿನ್ನೆಲೆಯಲ್ಲಿ ಇವರಿಬ್ಬರ ನಡುವೆ ವೈಷಮ್ಯ ಕೂಡ ಜಾಸ್ತಿ ಆಗಿತ್ತು ಅಂತ ಹೇಳಿ ಗೊತ್ತಿರ್ತಕ್ಕಂಥ. ಹಾಗಾಗಿ ರಿಕ್ಕಿ ರೈ ಇದೆಲ್ಲವನ್ನ ಕೂಡ ಪೊಲೀಸರ ಮುಂದೆ ಸ್ಪಷ್ಟಪಡಿಸ್ತಾ ಇರ್ತಕ್ಕಂಥ. ಹಾಗಾಗಿ ಪೊಲೀಸ್ನವರು ಕೂಡ ಎಳೆಯಾಗಿ ಮಾಹಿತಿಗಳನ್ನು ಕಲೆ ಹಾಕೊಳ್ತಿದ್ದಾರೆ. ಶೂಟೌಟ್ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಸುಪಾರಿ ಕೊಟ್ಟಿದ್ದಾರೆ ಅಥವಾ ಬೇರೆ ಏನಾದರೂ ಆಗಿದೆಯಾ ಇದೆಲ್ಲವನ್ನು ಕೂಡ ಪತ್ತೆ ಹಚ್ಚುವಂಥ ನಿಟ್ಟಿನಲ್ಲಿ ಈಗ ಪೊಲೀಸ್ನವರು ಮುಂದಾಗಿದೆ. ಪ್ರಾಥಮಿಕವಾಗಿ ಎಲ್ಲವನ್ನ ಕೂಡ ಕಲೆ ಹಾಕೊಂಡಿರ್ತಕ್ಕಂಥ ಪೊಲೀಸ್ನವರು ಅಲ್ಲಿ ಶೂಟೌಟ್ ಮಾಡಿರ್ತಕ್ಕಂಥದ್ದು ಇದೇ ಏನು ರಾಕೇಶ್ ಮಲ್ಲಿ ಹಾಗೂ ಅನುರಾಧ ಜೊತೆಗೆ ನಿತಿನ್ ಶೆಟ್ಟಿ ಜೊತೆಗೆ ಏನು ವೈದ್ಯನಾಥ್ ಏನು ಹೇಳಿದ್ರೆ ಈ 4 ಜನ ಏನು ಹೆಸರು ಬಂದಿದೆ ಇವರ ಮೇಲೆ ಇರ್ತಕ್ಕಂಥ ಸಸ್ಪೆಕ್ಟ್ಗಳು ಏನು ಅನ್ನೋದನ್ನ ಅದಕ್ಕೆ ಮೂಲವಾಗಿ ಇವ್ರನ್ನ ಬಂಧನವನ್ನು ಮಾಡಬೇಕು. ಬಂಧನವನ್ನು ಮಾಡಲಿಕ್ಕೆ ಇವರ ಮೂಲವನ್ನು ಪತ್ತೆ ಹಚ್ಚುವಂಥ ನಿಟ್ಟಿನಲ್ಲಿ ಅಂದರೆ ಯಾವ ರೀತಿ ಲಿಂಕ್ಗಳು ಸಿಗ್ತಾ ಇದೆ ಅಲ್ಲಿರ್ತಕ್ಕಂಥ ಏನು ಶೂಟೌಟ್ ಮಾಡಿದಂಥ ಶಾರ್ಪ್ ಶೂಟರಿಂದ ಅವನು ಲಿಂಕ್ ಏನಾದರೂ ಇದೆಯಾ ಇವ್ರಿಗೆ ಜೊತೆಗೆ ಇವರ ಲಿಂಕ್ ಇದ್ರ ಜೊತೆ ಯಾವ ರೀತಿಯಾಗಿ ಸಂಪರ್ಕ ಹೊಂದಿದ್ರು, ಕಾಂಟ್ಯಾಕ್ಟ್ಗಳು ಯಾವ ರೀತಿ ಇತ್ತು ಮತ್ತು ಇವರು ಯಾವ ರೀತಿ ಸುಪಾರಿಗಳನ್ನು ಕೊಟ್ಟಿದ್ರು ಎಲ್ಲವನ್ನ ಕೂಡ ಲಿಂಕ್ಗಳನ್ನು ತರಬೇಕಾಗುತ್ತೆ. ಹಾಗಾಗಿ ಪೊಲೀಸರು ಹಂತವಾಗಿ ಟೀಮ್ಗಳನ್ನು ಮಾಡ್ಕೊಂಡು ಈಗ ತನಿಖೆಗಿಳಿದಿರ್ತಕ್ಕಂಥದ್ದು. ಈಗಾಗಲೇ ತನಿಖೆಯನ್ನು ಮಾಡ್ತಾ ಇದ್ದಾರೆ. ನಯನ ಸದ್ಯ ಏನು ಈಗ ಆಸ್ಪತ್ರೆಯಲ್ಲಿರ್ತಕ್ಕಂಥ ರಿಕ್ಕಿ ರೈರನ್ನ ಡಿವೈಎಸ್ಪಿ ಶ್ರೀನಿವಾಸ್ ಈಗಾಗಲೇ ಮತ್ತೆ ಅಡಿಷನಲ್ ಆಗಿ ಹೇಳಿಕೆಯನ್ನು ಪಡ್ಕೊಳ್ತಾ ಇರ್ತಕ್ಕಂಥದ್ದು. ನಯನ. ಓಕೆ ಮಂಜು, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.